हुबली से ताल्लुक़ रखने वाले एक इस्लामी आलिम सैयद ताजुद्दीन क़ादरी ने बेंगलुरु के स्कूल्स को बम के ईमेल भेजने वालों के खिलाफ सख्त कार्रवाई का मशवरा दिया है। ताजुद्दीन ने मुजरिमों को गोली मार देने की सलाह दी है। सैयद ताजुद्दीन ने धमकियों और तशद्दुद की मजम्मत करते हुए इस्लाम की पुरअमन तालीमात के बारे में बताया। हुबली के पाला दरगाह हजरत बादशाह पीरान से वाबस्ता ताजुद्दीन ने इस बात पर रोशनी डाली कि इस्लाम जबरी तब्दीली की वकालत नहीं करता और बिलखुसूस बम धमाकों के जरिए धमकियों की मजम्मत करता है। जबरी तब्दीली के खिलाफ पैगम्बर इस्लाम की तालीमात का हवाला देते हुए इस बात पर जोर दिया कि इस्लाम अमन को फरोग देता है और ऐसे मेल्स भेजकर परेशान करने वालों के खिलाफ सख्त कार्रवाई होनी चाहिए। ये रिपोर्ट हुबली से सहाफ़ी कलमेश मंडियाला की कवरेज पर मुबनी है। ನೋಡಿ ನಮ್ಮದು ಸೂಫಿ ಸಂಘದಿಂದ ಯಾವುದು ಇದು ಇರಂಗಿಲ್ಲ. ನಮ್ಮದು ಸಂದೇಶ ಇದು ಇರೋದು ಶಾಂತಿಯಿಂದ ಇರಬೇಕು, ಇಂಥ ಇದು ಕೆಟ್ಟ ಕೆಲಸ ಆಗಬಾರ್ದು. ನೀವು ಘಟನೆ ಬಗ್ಗೆ ವಿಚಾರ ಮಾಡಿದಂದ್ರೆ ಅದರ ಹಿಂದೆ ಯಾರು ಇರ್ತದೆ ಅಂದರೆ ಅವರು ವೈಯಕ್ತಿಕ ವಿಚಾರ ಇರ್ಬೋದು, ಪೊಲಿಟಿಕಲಿ ಏನು ಇಂಟೆನ್ಷನ್ ಇರ್ಬೋದು, ಆದರೆ ಅದರ ಹಿಂದೆ ಯಾರೂ ಸೂಫೀಸ್ ಇರೋಂಗಿಲ್ಲ. ಅಂಥ ಎಜುಟೇಷನ್ ಅಲ್ಲೇ ಮಾಡಕತ್ತಾರ ಮೊಹಮ್ಮದ್ ಪೈಗಂಬರ್ ಸಲುವಾಗಿ ಅಂದರೆ ನಾವು ಇರಬೇಕಲ್ಲ. ನಾವು ಇಲ್ಲೇ ಹುಬ್ಬಳ್ಳಿನಾಗ ನಮ್ಮ ತಂದೆಯವರು ಸೈಯದ್ ಮೆಹಮೂದ ಏನು ಉರ್ಸ್ ಕಾರ್ಯಕ್ರಮ ಮಾಡಾಕ್ತೀವಿ, ಮೂರ್ಸ್ ಮಾಸ್ಟರ್ ದೊಡ್ಡ ಸ್ವಾಮಿಯವ್ರ ಜೊತೆ ನಮ್ಮ ತಂದೆ ಪಿ ಸಲುವಾಗಿ ಹುಬ್ಬಳ್ಳಿ ಪೂಸಾರ್ ಮಟ್ಲಿಂದ ಫತೇಶ ದರ್ಗಾ ತನಕ ಹೋಗ್ತಿದ್ವಿ. ಒಂದು ವರ್ಷ ಅಲ್ಲಿಂದ ಇಲ್ಲೇ ಕಡೆ ಬರ್ತಿದ್ವಿ. ಅದೇ ಪರಂಪರೆ ನಾವು ಇಟ್ಕೊಂಡೆ ಈಗ ಬರಾಕತ್ತೀವಿ. ಇಂಥ ನಮ್ಮದು ಏನು ಧಾರ್ಮಿಕ್ ವ್ಯೂ ಆಫ್ ಏನಾದ್ರು ಒಂದು ತೊಂದರೆ ಬಂದಂದ್ರೆ ನಾವು ಅದರ ಫ್ರಂಟ್ ಬಂದು ಫೈಟ್ ಮಾಡಬೇಕು. ಯಾರು ಹುಡುಗರು ಹೋಗಿ ಅಲ್ಲಿ ಗಲಾಟೆ ಮಾಡಿ ಅವರು ಏನೋ ಇಸ್ಲಾಮ್ಗೆ ಅದು ಧಕ್ಕೆ ಆಗುವಂಥ ಕೆಲಸ ಮಾಡಾಕ್ತಾರೆ, ಅದು ತಪ್ಪಿದೆ. ಅದು ನಾವು ಖಂಡಿಸ್ತೀವಿ, ಯಾವಾಗ ಅದು ಖಂಡಿಸ್ತೀವಿ. ಅದರ ನಾವು ಏನು ಅವ್ರ ಸಲುವಾಗಿ ಫ್ರಂಟಾಗಿ ಬಂದು ಏನೋ ಮಾಡೋಕ್ಕೆ ಬಂದಿಲ್ಲ. ಕೆಲಸ ಒಳ್ಳೆ ಮಾಡಬೇಕು. ಇಸ್ಲಾಂ ಅಂದರೆ ನಾವು ಹೇಳ್ತೀವಿ ಶಾಂತಿ ರಿಲಿಜನ್ ಅಂತ. ನಾವು ಶಾಂತಿ ರಿಲಿಜನ್ ಬಿಟ್ಟು ಕೆಟ್ಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಅದು ಕೆಟ್ಟ ಹೆಸರು ಬರ್ತೈತಿ. ಅದು ಯಾವಾಗಲೂ ಖಂಡನೆ ಮಾಡೋದು ಖಂಡನೆ ಮಾಡ್ತೀವಿ. ಅದೇ ಹೇಳಾಕತ್ತೀವಿ, ಶಾಂತಿನಾಗೆ ಸಮಾಜಕ್ಕೆ ಮಾಡಾಕತ್ತಾರೆ ಯಾರದು ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡಬೇಕು. ತಾವು ನೀವು ತೆಗಿಬೇಕು ಅವ್ರದ್ದು ಯಾರಿಂದ ಕೆಟ್ಟ ಕೆಲಸ ಮಾಡಾಕತ್ತಾರೆ ನೋಡಿ. ಅದು ಖಂಡನೆ ಅಂತ ಮೊದಲು ಹೇಳಿಬಿಟ್ರಿ. ನಂಬರ್ 1. ನಂಬರ್ 2 ಏನಿದೆ, ಇದು ಬಾಂಬ್ ಇರ್ತಿ ಇಸ್ಲಾಂ ಕನ್ವರ್ಟ್ ಆಗಂತ ಹೇಳ್ತಾರಲ್ಲ, ಇಸ್ಲಾಂ ಅದು ನಮಗೆ ಅದು ಟೀಚಿಂಗ್ಸ ಕೊಟ್ಟಿಲ್ಲ. ನಮ್ಮ ಇಸ್ಲಾಂನಾಗ ಮೊಹಮ್ಮದ್ ಪೈಗಂಬರು ಏನು ಹೇಳ್ತಾರೋ, ಒಂದು ಸಲ ಜ್ಯೂಸ್ ಒಂದು ಬಂದು ನಾ ಇಸ್ಲಾಂ ಕನ್ವರ್ಟ್ ಆಗ್ತೀನಿ ಅಂತ ಮೊಹಮ್ಮದ್ ಪೈಗಂಬರಿಗೆ ಹೇಳಿದರು. ಅದು ಹದೀಸ್ ಅಂತ ಹೇಳ್ತೀವಿ. ಮೊಹಮ್ಮದ್ ಪೈಗಂಬರ್ ಏನದು, ನೋಡಪ್ಪ ನೀ ಹೆದರಿ ಏನು ನಮಗೆ ಕನ್ವರ್ಟ್ ಆಗಬಾರ್ದು, ನಿಮಗೆ ಒಂದು 3 ದಿವಸ ಟೈಮ್ ಕೊಡ್ತೀವಿ, ನೀವು ಹೋಗಿ ವಿಚಾರ ಮಾಡಿ ಬಾ, ನಾವು ನಮಗೆ ಹೆದರಿಸಿ ಅದು ಕನ್ವರ್ಟ್ ಆಗಬಾರ್ದು. ಆಮೇಲೆ ಹೋದವ 2ನೇ ದಿವಸ ಬಂತ, ನಾವು ಕನ್ವರ್ಟ್ ಆಗ್ತೀವಿ, ಇಲ್ಲ ಬೇಡ ನೀವು ಹೋಗಂತ. 3ನೇ ದಿವಸ ಬೆಳಗ್ಗೆ ಅಜಾದ ತಕ್ಷಣ ಬಂದು ಇಸ್ಲಾಂ ಕಬೂಲ್ ಮಾಡಿದ್ದು. ನಮಗೆ ಟೀಚಿಂಗ್ಸ್ ಇದೆ ಮೊಹಮ್ಮದ್ ಪೈಗಂಬರು ಅವರು. ನಾವು ಯಾರಿಗೆ ಫೋರ್ಸೇಬಲ್ಲು ಧಮಕಿ ಕೊಟ್ಟು ಇಸ್ಲಾಮ ಕನ್ವರ್ಷನ್ ಮಾಡೋಕ್ಕಾಗಲ್ಲ, ಅದು ಖಂಡನೆ ಇದೆ. 100% ಖಂಡನೆ. ಅದಕ್ಕೆ ಏನು 1% ಹಿಂದೆ ಮುಂದೆ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಯಾರು ಕೆಟ್ಟ ಮಾಡೋದಾರು ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಹೌದು, ನಮ್ಮ ಖುರಾನ್ನಾಗಿದೆ, ಹದೀಸ್ ಹೇಳಿನಿ, ಅದು ಖುರಾನ್ನಾಗಿದೆ. ಯಾರಿಗೆ ಫೋರ್ಸೇಬಲ್ ಕನ್ವರ್ಷನ್ಸ್ ಇಲ್ಲ, ಕ್ಲಿಯರ್ ಇದೆ. ಅದಕ್ಕೇನು ಅದು ನಿಮಗೆ ಚರ್ಚೆ ಮಾಡಬೇಕಾದ್ರೆ ಬಾಡಿದೆ. ಯಾರು ಇಂಥ ಮಾಡಾಕತ್ತಾರ ಅವ್ರಿಗೆ ಶಿಕ್ಷೆ ಕೊಡ್ರಿ, ಚಲೋ ಗೆಲ್ಲ ಶಿಕ್ಷೆ ಕೊಡ್ರಿ. ನಮ್ಮ ಇಸ್ಲಾಮಿಕ್ ಪರಂಪರೆ ಏನಿದಲ್ಲ, ನಾವು ಬರೀ ಮಾತಾಡಿ ಹೋಗೋದು ಬೇಡ. ಅವ್ರಿಗೆ ಗಲ್ಲು ಶಿಕ್ಷೆ ಆಗೋದು, ಇಲ್ಲಾಂದ್ರೆ ಎಲ್ಲೇ ನಿಂದಿಸಿ ಫೈರ್ ಮಾಡಿರಿ.